ಏನ್ ಶಿವು ಎಲ್ಲಿಗೆ ಬಂದಿದ್ದೀರಾ? ಹನುಮಂತ ಹೋಟೆಲ್ ಇಲ್ಲಿ ಹನುಮಂತ ಅಂತ ಹೋಟ್ಲ್ ಐತಲ್ಲ ಇದೇನಾ? ಡೂಪ್ಲಿಕೇಟ್ ಇದು. ನೋಡಿ ಇದೇನೆ ಒರಿಜಿನಲ್ ಹನುಮಂತು ಪಲಾವ್ ಹೋಟೆಲ್. ಅಪ್ಪನ್ಗೆ ಚಿಕನ್ ಪಲಾವ್ ಅಂತ. ನಿನ್ಗೆ ಯಾವ್ದು ಬೇಕು? ನಾಲ್ಕು ಟೋಟಲ್ 4 ಫುಲ್ ತಿಂತೀಯಾ? ಇಲ್ಲ 3 ಫುಲ್ ತಗೊಬನ್ನಿ. ಹಾ 3 ಫುಲ್ 1 ಎಲೆ ಕೊಡಿ, ಆಮೇಲೆ ಹೇಳ್ತೀನಿ. ಹೊಟ್ಟೆ ಎಸ್ಕೊ ಬಂದಿರೋದಕ್ಕೂ ಚೆನ್ನಾಗಿದೆ. ಚಿಲ್ಲಿ ಚಿಕನ್, ಮಟನ್ ಪಲಾವು. ಮಟನ್ ಪಲಾವ್ ತಿನ್ನಕ್ಕೆ ಮೈಸೂರು ಅಷ್ಟು ಆನೆ ಶ್ರೇಣಿ ಕೊಡ್ತೀನಿ ತಿನ್ಬಿಟ್ಟು. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಾಗಾಸು ತಿಂತಾ ಇದ್ದೀನಿ. ಪೀಸ್ ಚೆನ್ನಾಗಿ ಬಂದಿದೆ. ಹೆಂಗಿದೆ? ಖಾರ ಐತೆ. ಚಿಕನ್ ಸಾರ್ ತಂದವ್ರೆ ಶಾಪ್ಸ್ ಅಂದ್ರೆ. ನೋಡಕ್ ಚೆನ್ನಾಗೈತೆ, ತಿನ್ಮೇಲೆ ಹೇಳ್ತೀನಿ. ಮಟನ್ ಚೆನ್ನಾಗಿ ಬೆಂದೈತೆ. ಮಟನ್ ಪೀಸ್ ಜಾಸ್ತಿ ಹಾಕ್ತಾರೆ, 2 ಹಾಕ್ತಾರೆ. ಚಿಕನ್ ಪೀಸ್ ತಿಂತಾ ಇದೀನಿ, ಹೇಳ್ತೀನಿ ಇವಾಗ. ನಾರ್ಮಲ್ ಅಷ್ಟೇನು ಎಕ್ಸ್ಪೆಕ್ಟೆಡ್ ಇಲ್ಲ. ಹೆಂಗಾಯ್ತು ಚಿಕನ್ ಹರ್ಷಿತಾ? ತಿನ್ಬಿಟ್ಟು ಹೇಳು. ಮಮ್ಮಿ ಕೇಳು ಹೆಂಗ ಚಿಕನ್? ಮಟನ್ 1 ಪ್ಲೇಟು 300 ರೂಪೀಸ್. ಏನಿದು? ಇದು ಬನಾನಾ, ಮೈಸೂರ್ ಪಾಕ್ ಮತ್ತೆ ಜಾಮೂನು ವಿತ್ ಐಸ್ ಕ್ರೀಮ್. ಕಾಂಪ್ಲಿಮೆಂಟ್ರಿಗ ಇಲ್ಲ ಏನು ಹಿಂಗೆ ಕತೆ? ಕಾಂಪ್ಲಿಮೆಂಟ್ರಿ ಅಲ್ಲ, 200 ರೂಪಾಯಿ. 200 ರೂಪಾಯಾ? ನಾನೇನ ಕಾಂಪ್ಲಿಮೆಂಟ್ರಿ ಅನ್ಕೊಂಬಿಟ್ಟೆ. ನೋಡಿ ಇದೆ ಒರಿಜಿನಲ್ ಹನುಮಂತು ಪಲಾವು. ಯಾವ್ದೇ ಇದಕ್ಕೆ ಹೋಗಿ ಬಕ್ರ ಆಗ್ಬೇಡಿ. ಮಂಡಿ ಮಾಲ್, ಮೈಸೂರು, ಅಕ್ಬರ್ ರೋಡ್. ಎಲ್ಲ ಒಟ್ಟಿನಲ್ಲಿ ತೃಪ್ತಿ ಆಯ್ತಾ ಇವತ್ತು? ಸೂಪರ್ ಆಗಿತ್ತ? ಚೆನ್ನಾಗಿತ್ತ? ನಿಮ್ಗೆ ತೃಪ್ತಿ ಆಯ್ತಾ? ನಾನ್ ಇದು ನೋಡ್ಬಿಟ್ಟು ಐಸ್ ಕ್ರೀಮ್ ನೋಡ್ಬಿಟ್ಟು ಎಲ್ಲ ಕಾಂಪ್ಲಿಮೆಂಟ್ರಿ ಸಾರ 1,500. ಇವಾಗ ಬಿಲ್ ಎಷ್ಟಾಗೈತೆ ಬಿಲ್ ನೋಡಿ. 1622. ಒಂದು ಪಲಾವ್ ಪ್ರೈಸ್ ಬಂದ್ಬಿಟ್ಟು 300. 4 ಪಲಾವ್ ತಗೊಂಡಿದೀವಿ. ಚಿಕನ್ ಕುರ್ಮಾ 180. ವಾಟರ್ 20 ರೂಪಾಯಿ. ಮಟನ್ ಚಾಪ್ಸ್ 2 ಪೀಸ್ ಬರುತ್ತೆ ಅಷ್ಟೇ, 210. ಇಷ್ಟಕ್ಕೆ 1622 ರೂಪಾಯಿ ಆಗೈತೆ. ಎಕ್ಸ್ಪೆನ್ಸಿವ್ ಬಟ್ ಟೇಸ್ಟ್ ಚೆನ್ನಾಗಿದೆ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಮರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ಬಲ. ಮಟನ್ ಪಲಾವ್ ಹೆಂಗಿತ್ತು ಹನುಮಂತು? ಮಟನ್ ಪಲಾವ್ ಬಿರಿಯಾನಿ. ಮಟನ್ ಪಲಾವ್ ಅಂತ ಕರೆಯೋದು, ಅದು ನಿಮ್ ಕಾಲದಲ್ಲಿ ಬಿರಿಯಾನಿ. ಹೆಂಗಿತ್ತು? ಸುಮಾರಾಗಿತ್ತು. ಆಮೇಲೆ ಬೇರೆ ಏನೋ ತಗೊಂಡಿದ್ದಲ್ಲ, ಯಾವ್ದು? ಅದಂತೂ ಒಂಚೂರು ಚೆನ್ನಾಗಿರ್ಲಿಲ್ಲ. ಯಾಕೆ? ಉಪ್ಪಡಕ್ ಮಡಗಿದ್ರು. ಉಪ್ಪಡಕ್ ಕುಡಿದ್ರ ಜಾಸ್ತಿ? ಚೆನ್ನಾಗಿರ್ಲಿಲ್ಲ ಅಂತ್ಯಾ? 2 ಪೀಸ ಕೊಟ್ಟಿದ್ದು ಮಟನ್ ಕುರ್ಮಾ. ಅದು ಮಟನ್ ಕುರ್ಮಾ 2 ಒಂಚೂರು ಚೆನ್ನಾಗಿಲ್ಲ. ಒಂಚೂರು ಚೆನ್ನಾಗಿರ್ಲಿಲ್ಲ. ನಾವು ಚಿಕನ್ ಐಟಮ್ ತಗೊಂಡಿದ್ವಿ, ಅದು ಒಂಚೂರು ಚೆನ್ನಾಗಿರ್ಲಿಲ್ಲ. ಮಟನ್ ಪಲಾವ್ ಮಾತ್ರ ಎಲ್ಲಾರ್ಗು ಇಷ್ಟ ಆಯ್ತು. ನಮ್ಮ ಅಪ್ಪನಿಗೆ ಓಕೆ.
ಪ್ರೈಸ್ ಮಾತ್ರ ಜಾಸ್ತಿ. ಎಷ್ಟು ಎಷ್ಟಿರ್ಬೋದು ಗೊತ್ತಿಲ್ಲ. ಅಂದಾಜು? 350 ಬಿರಿಯಾನಿ 300. ಮುಂದಕ್ಕೆ ಒಂದ್ ಮಟನ್ ಪಲಾವ್ 300. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಏನಪ್ಪಾ ಇದು ಈ ತರ ಆಗ್ತದ ಅನ್ನುವಂಥದ್ದು ಒಂದು ಘಟನೆ. 3 ಬರ್ತಿದ್ದ ಬೆಂಗಳೂರಲ್ಲಿ. ಒಳ್ಳೆ ಇತ್ತೀಚೆಗೆ ಚೆನ್ನಾಗಿರುವೆ. ಹೆಚ್ಚಿಗೆ ಚೆನ್ನಾಗಿರೋದೇ 3 ಬತ್ತಾಯ್ತಾ? ಅದು ಇದೆ ಬಂಗಾಲಿ ಬೌ ಬೌ ಬಿರಿಯಾನಿ. ಆದ್ರೂ ಅನ್ಕೊಂಡಂಗೆ ಏನು ಇರ್ಲಿಲ್ಲ ಅಷ್ಟೊಂದು. ನಾನಿಷ್ಟು ರಿವ್ಯೂ ಹೇಳ್ಬೇಕಂದ್ರೆ ಹನುಮಂತು ಪಲಾವು ಚೆನ್ನಾಗಿತ್ತು. ಆ ಸೈಡ್ಸ್ ಏನೇನ್ ತಗೋತೀವಿ, ಚಿಲ್ಲಿ ಚಿಕನ್, ಆಮೇಲೆ ಮಟನ್ ಕುರ್ಮಾ, ಆಮೇಲೆ ಬೇರೆ ಚಿಕನ್ ಫ್ರೈ ಏನೋ ತಗೊಂಡ್ವಿ. ಯಾವ್ದು ಒಂಚೂರು ಚೆನ್ನಾಗಿರ್ಲಿಲ್ಲ. ಮಟನ್ ಪಲಾವ್ ಮಾತ್ರ ಚೆನ್ನಾಗಿತ್ತು. ಅದು ನಮ್ಗೆಲ್ಲ ಇಷ್ಟ ಆಯ್ತು. ನಮ್ ತಂದೆಗೆ ಇಷ್ಟ ಆಗ್ಲಿಲ್ಲ ಮಟನ್ ಪಲಾವ್. ಬೆಂಗಳೂರಿಂದ ಬಂದ್ ತಿನ್ಬೇಕಾ ಅಂದ್ರೆ ಮಟನ್ ಪಲಾವ್ ಒಂದಕ್ಕೋಸ್ಕರ ಬಂದ್ ತಿನ್ಬೋದು. ಬಟ್ ಬೇರೆ ಐಟಮ್ ಯಾವ್ದು ಚೆನ್ನಾಗಿರ್ಲಿಲ್ಲ. ಏನು ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಪಲಾವ್ ಮಾತ್ರ ಚೆನ್ನಾಗಿತ್ತು. ಅದು ನಮ್ಗೆ ಇಷ್ಟ ಆಯ್ತು, ನಮ್ ತಂದೆಗೆ ಇಷ್ಟ ಆಗ್ಲಿಲ್ಲ. ನೋಡಿ, ಇದ್ರ ಮೇಲೆ ಬರೋರು ಬೇರೆ ಐಟಮ್ ಮೇಲೆ ಏನು ಆಸೆ ಇಟ್ಕೊ ಬರ್ಬೇಡಿ. ಮಟನ್ ಪಲಾವ್ ತಿನ್ನಂಗಿದ್ರೆ ತಾವ್ ಬನ್ನಿ. ಫಸ್ಟ್ ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ ಮಟನ್ ಪಲಾವ್. ಖಾರ ಮೈಲ್ಡ್ ಆಗಿರುತ್ತೆ. ತಿಂದಾದ್ಮೇಲೆ ಖಾರ ಅನ್ಸುತ್ತೆ. ಚೆನ್ನಾಗಿತ್ತು ಒಂಥರ. ಮಟನ್ ಎಲ್ಲ ನೀಟಾಗಿ ಬೆಂದಿತ್ತು. ಹೊರ್ತಿದೆ, ಬಂದ್ ತಿನ್ಬೋದು, ಏನ್ ತೊಂದ್ರೆ ಇಲ್ಲ. ಬಟ್ ಸೈಡ್ ಬೇರೆ ಐಟಮ್ಗಳು ಯಾವ್ದು ಚೆನ್ನಾಗಿದೆ. ಆದ್ರೆ ಒರಿಜಿನಲ್ ನೀವು ಮಟನ್ ಪಲಾವ್ ತಿನ್ಬೇಕು ಅಂದ್ರೆ ಒರಿಜಿನಲ್ ಹೋಟ್ಲಿಗೆ ಹೋಗ್ಬೇಕು. ಇಲ್ಲ ಅಂದ್ರೆ ಒಂದು 3-4 ಹೋಟ್ಲು ಅಲ್ಲೆಲ್ಲ ಅಕ್ಕಪಕ್ಕದಲ್ಲೆಲ್ಲ 3-4 ಹೋಟ್ಲು ಐತೆ. ಅಲ್ಲೆಲ್ಲೂ ಹೋಗ್ಬಿಡಿ. ಹನುಮಂತು ಮಟನ್ ಪಲಾವ್ ಒರಿಜಿನಲ್ ಸಿನ್ಸ್ 1930 ಅಂತ ಹಾಕಿದಾರೆ. ಅಲ್ಲಿ ನಾನು ವಿಡಿಯೋ ಟ್ಯಾಗ್ ಮಾಡಿರ್ತೀನಿ ಲೊಕೇಶನ್. ಅದನ್ನ ಬೇಕಾದ್ರೆ ನೋಡ್ಕೊಂಡ್ ಬನ್ನಿ. ಒರಿಜಿನಲ್ಗೆ ಹೋಗಿ. ಅಭಿಪ್ರಾಯ ಏನು ತಿಳಿಸ್ಬಿಡಾಯ್ತು, ಬೇಜಾರ್ ಮಾಡ್ಕೋಬೇಡ. ಬಿರಿಯಾನಿನ ಸುಮಾರಾಗಿತ್ತು, ಅಂತದೇನಿಲ್ಲ. ನಾವ್ ಮನೇಲಿ ಇದ್ಕಿಂತ 90 ಪಟ್ಟು ಚೆನ್ನಾಗ್ ಮಾಡ್ತೀವಿ. ಹೌದಾ? ಒಂದ್ ಸ್ವಲ್ಪ ಜೋರಾಗಿ ಹೇಳ ಅದನ್ನೇ. ಮನೇಲೆ ತುಂಬಾ ಚೆನ್ನಾಗ್ ಮಾಡ್ತೀವಿ ನಾವು. ಇಂತ ಅಂತದೇನಿಲ್ಲ, ಸುಮಾರು. ಅದು ಏನೋ ಚಾಪ್ಸು ಅಂತ ಕೊಟ್ಟಿದ್ದ, ಅದಂತೂ ವರ್ಸ್ಟ್. ದುಡ್ಡು ಕೊಟ್ಟಿದೀವಲ್ಲ ಅಂತ ತಿಂದಿದ್ದಾಯ್ತದ್ನ. ಫುಲ್ ಉಪ್ಪು ಅಡ್ಕ್ಬಿಟ್ಟವನೆ. ದುಡ್ಡು ಕೊಟ್ಟು ಇವಾಗ ದುಡ್ಡು 300 ರೂಪಾಯಿ ಮಟನ್ ಪಲಾವ್ಗೆ. 300 ರೂಪಾಯಿಗೆ 3 ಬರುವ ಬೆಂಗಳೂರಲ್ಲಿ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.